ಅನಧೀತ್ಯ ಮಹಾಭಾಷ್ಯಂ ವ್ಯಾಖ್ಯಾತಂ ಯದನುಗ್ರಹಾತ್ ವಂದೇ ತಂ ವಿಧಿನ ಸತ್ಯನಿಧಿಂ ಸಜ್ಞಾನಸಿದ್ಧಯೇ. ಮೂಲತಃ ಮಹಾರಾಷ್ಟ್ರದ ಪುಣ್ಯಸ್ತಂಭ ಕೊಣತಾಂಬ ಎಂಬ ಅತ್ಯುತ್ತಮವಾದ ಪುಣ್ಯತಮವಾಗಿರುವಂತಹ ಕ್ಷೇತ್ರದವರು ಶ್ರೀ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು. ಮೌನ ಭಾರ್ಗವ ಗೋತ್ರದಲ್ಲಿ ಜನಿಸಿದ ಪುರುಷೋತ್ತಮಾಚಾರ್ಯ ಹಾಗೂ ಸತ್ಯಾಬಾಯಿ ಎನ್ನುವ ದಂಪತಿಗಳಲ್ಲಿ ಕೌಲಗಿ ಮನೆತನದಲ್ಲಿ ಅವತಾರ ಮಾಡಿದ ವಿಭೂತಿ ಪುರುಷರೇ ಸತ್ಯನಿಧಿ ತೀರ್ಥರಾಗಿದ್ದಾರೆ. ಶ್ರೀಮನ್ಯಾಯ ಸುಧಾ ಗ್ರಂಥಕ್ಕೆ ವಾಕ್ಯಾರ್ಥ ಚಂದ್ರಿಕಾ ಎಂಬ ವ್ಯಾಖ್ಯಾನವನ್ನು ಮಾಡಿದ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರ ಸ್ವಪ್ನ ಸೂಚನೆಯಂತೆ ಹುಟ್ಟಿರುವಂತಹ ಮಹಾಜ್ಞಾನಿಗಳು ಕೌಲಗಿ ರಘುನಾಥಾಚಾರ್ಯರು. ಕೌಲಗಿ ರಘುನಾಥಾಚಾರ್ಯರಿಗೆ ಸ್ವಾಭಾವಿಕವಾಗಿ ವೈರಾಗ್ಯ ಒಲಿದು ಬಂದಿದೆ. ಆಗಿನ ಕಾಲದ ಮಹಾ ವಿದ್ವನ್ಮಣಿಗಳಾದ ಕುಂಭಾರಿ ವಾಸುದೇವಾಚಾರ್ಯರ ಹತ್ತಿರ ಸಮಗ್ರವಾದ ನ್ಯಾಯ, ವ್ಯಾಕರಣ, ವೇದಾಂತ, ಮೀಮಾಂಸಾ ಮೊದಲಾದ ಎಲ್ಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಸಮಗ್ರವಾದ ಪಾತಂಜಲ ಮಹಾಭಾಷ್ಯವನ್ನು ಪಾಠ ಹೇಳುವಂತಹ ಮಹಾ ವಿದ್ವನ್ಮಣಿಗಳು ರಘುನಾಥಾಚಾರ್ಯರಾಗಿದ್ದಾರೆ. ಅವರು ತಮ್ಮ ಪೂರ್ವಾಶ್ರಮದಲ್ಲಿಯೇ ಸಮಗ್ರವಾದ ಭಾರತವನ್ನು ಸಂಚಾರ ಮಾಡಿ ತೀರ್ಥಯಾತ್ರೆಯನ್ನು ಮಾಡಿ ವಿಶೇಷವಾಗಿ ಕಾಶಿಯಲ್ಲಿ 9 ತಿಂಗಳ ಕಾಲ ಗರ್ಭವಾಸ ಮಾಡಿದ್ದಾರೆ ಎನ್ನುವ ಮಾತನ್ನು ನಾವು ಕೇಳುತ್ತೇವೆ. ಮಹಾರಾಷ್ಟ್ರದ ಭಾಗಾನಗರದಲ್ಲಿ ಶ್ರೀಮನ್ಯಾಯ ಸುಧಾ ಗ್ರಂಥಕ್ಕೆ ವ್ಯಾಖ್ಯಾನವನ್ನು ಮಾಡಿರುವಂತಹ ಶ್ರೀ ಶ್ರೀ ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರ ಕರಕಮಲದಿಂದ ಸನ್ಯಾಸ ಆಶ್ರಮವನ್ನು ಪಡೆದು ಸತ್ಯನಿಧಿ ತೀರ್ಥರೆಂಬುದಾಗಿ ಪ್ರಸಿದ್ಧರಾದರು. ನಿರಂತರವಾಗಿ ಅಗ್ನಿಹೋತ್ರವನ್ನು ಇಟ್ಟುಕೊಂಡು ನಿಷ್ಕಾಮವಾಗಿ ಭಗವಂತನ ಸೇವೆಯನ್ನು ಮಾಡುವಂತಹ ಸದಾಚಾರ ಸಂಪನ್ನರಾದ ರಘುನಾಥಾಚಾರ್ಯರು ಯತ್ಯಾಶ್ರಮವನ್ನು ಸ್ವೀಕಾರ ಮಾಡಿ ಸತ್ಯನಿಧಿ ತೀರ್ಥರೆಂದು ಪ್ರಸಿದ್ಧರಾದರು. ಸನ್ಯಾಸದ ಅನಂತರದಲ್ಲಿ ನಿರಂತರವಾಗಿ ಹರಿಯ ಧ್ಯಾನವನ್ನು ಮಾಡುತ್ತಾ ಬೆಳಗಿನ ಜಾವದಲ್ಲಿ ಮೂಲರಾಮದೇವರ ನಿರ್ಮಾಲ್ಯವನ್ನು ಮಾಡಿ ಚಿಕ್ಕ ಮಕ್ಕಳಿಗೆ ಬೆಲ್ಲ ಹಾಗೂ ಗೋಧಿ ಹಿಟ್ಟನ್ನು ಕೊಟ್ಟು ತಾವು ಸೂರ್ಯಾಸ್ತದ ಸಮೀಪದವರೆಗೂ ಕೂಡ ನಿರಂತರವಾಗಿ ಭಗವಂತನ ಧ್ಯಾನವನ್ನು ಮಾಡಿ ಆಮೇಲೆ ಸೂರ್ಯಾಸ್ತದ ಮೊದಲು ರಾಮದೇವರ ಪೂಜೆಯನ್ನು ಮುಗಿಸಿ ಭೋಜನವನ್ನು ಸ್ವೀಕಾರ ಮಾಡಿ ಅನಂತರದಲ್ಲಿ ಪಾಠಪ್ರವಚನವನ್ನು ಮಾಡುವಂತಹ ಅದ್ಭುತವಾದ ದಿನಚರಿಯನ್ನು ಪಡೆದವರು
ಸತ್ಯನಿಧಿ ತೀರ್ಥರಾಗಿದ್ದರು. ಅನೇಕ ಗೃಹಸ್ಥ ಶಿಷ್ಯರಿಗೆ ಪಾಠವನ್ನು ಹೇಳುವುದಲ್ಲದೆ ವ್ಯಾಸತೀರ್ಥರು, ಗುಣನಿಧಿ ತೀರ್ಥರು, ಲಕ್ಷ್ಮೀಕಾಂತ ತೀರ್ಥರು, ಕಲ್ಪರಿ ರಾಮಚಂದ್ರ ತೀರ್ಥರು ಎಂಬುದಾಗಿ ಅನೇಕ ಸನ್ಯಾಸ ಶಿಷ್ಯರನ್ನು ಪಡೆದ ಮಹಾಭಾಗ್ಯವಂತರು ಸತ್ಯನಿಧಿ ತೀರ್ಥರಾಗಿದ್ದಾರೆ. ತಮ್ಮ ಹಸ್ತಾಕ್ಷರದಿಂದ ಅನೇಕ ಗ್ರಂಥಗಳನ್ನು ರಚನೆ ಮಾಡಿ ಪ್ರತಿನಿತ್ಯವೂ ಪಾರಾಯಣವನ್ನು ಮಾಡುವಂತಹ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು ಶ್ರೀಮುಷ್ಣ ಕ್ಷೇತ್ರದಲ್ಲಿ ಅನೇಕ ವಾದಿಗಳನ್ನು ಸೋಲಿಸಿ ತಮ್ಮ ಮಹಾಮಹಾ ವಿದ್ವನ್ಮಣಿಗಳಿಗೆ ಪ್ರಕೃತಿ ಶ್ರುತಿಸುಧಾ ಎಂಬ ಉಪದೇಶದ ಮಾತುಗಳನ್ನು ಹೇಳುವಂತಹ ಗ್ರಂಥವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಪಾಲ್ಮೂರು ಹತ್ತಿರದಲ್ಲಿ ಇರುವಂತಹ ಕೊಲ್ಲಾಪುರ ಎನ್ನುವ ರಾಜನಿಗೆ ಕರ್ನೂಲಿನ ನವಾಬನು ಬೆದರಿಕೆಯನ್ನು ಹಾಕಿದಾಗ ಓಡುತ್ತಾ ಬಂದು ಸತ್ಯನಿಧಿ ತೀರ್ಥರಿಗೆ ಶರಣಾಗತನಾಗಿದ್ದಾನೆ. ಆಗ ಸತ್ಯನಿಧಿ ತೀರ್ಥರು, ನೀವು ನಿಮ್ಮ ಊರಲ್ಲಿಯೇ ಇರಿ, ನಿಮಗೆ ಯಾವ ತೊಂದರೆಯಾಗುವುದಿಲ್ಲ ಎಂದು ಫಲಮಂತ್ರಾಕ್ಷತೆಯನ್ನು ನೀಡಿದ್ದಾರೆ. ಆಗ ಬೇಸಿಗೆಯ ವೈಶಾಖ ಮಾಸದಲ್ಲಿ ನಿವೃತ್ತಿ ಸಂಗಮದ ಹತ್ತಿರ ಇರುವಂತಹ ರಾಜನು ಜೋರಾಗಿ ಮಹಾಪೂರು ಬಂದು ನದಿ ಆ ಊರನ್ನು ಪೂರ್ಣ ಸುತ್ತುವರೆಸಿದಾಗ ಆ ಮುಸಲ್ಮಾನ ರಾಜರಿಗೆ ಊರಿನ ಒಳಗೆ ಬರದೇ ಇದ್ದಂತೆ ಆ ರಾಜನನ್ನು ರಕ್ಷಣೆ ಮಾಡಿದ ಮಹಾ ದೈವೀ ಪುರುಷರು ಸತ್ಯನಿಧಿ ತೀರ್ಥರಾಗಿದ್ದಾರೆ. ರಾಜನು, ನನ್ನ ಪ್ರಾಣವನ್ನು ಉಳಿಸಿದ್ದೀರಿ, ಏನಾದರೂ ನನಗೆ ಅನುಗ್ರಹವನ್ನು ಮಾಡಿ ಎಂದು ಬೇಡಿಕೊಂಡಾಗ ಸತ್ಯನಿಧಿ ತೀರ್ಥರು ತಾವು ಆ ರಾಜನಿಂದ ಪಡೆದಿರುವಂತಹ ಗ್ರಾಮ ನಿವೃತ್ತಿ ಸಂಗಮ, ಕೃಷ್ಣ, ಭೀಮ, ವೇಣಿ, ಮಲಾಪಹಾರಿ, ಭವನಾಶಿನಿ, ತುಂಗ, ಭದ್ರ ಎಂಬ 7 ನದಿಗಳ ಸಂಗಮವಿರುವಂತಹ ಒಂದು ಸ್ಥಾನ, ಅದು ನಿವೃತ್ತಿ ಸಂಗಮ. ಸಾಕ್ಷಾತ್ತಾಗಿ ಪಂಚಪಾಂಡವರು ವಾಸ ಮಾಡಿರುವಂತಹ ಸ್ಥಾನ. ಯಮದೇವರಿಂದ ಪ್ರತಿಷ್ಠಾಪಿತವಾದ ರುದ್ರದೇವರು, ಭೀಮಸೇನ ದೇವರಿಂದ ಪ್ರತಿಷ್ಠಾಪಿತವಾದ ರುದ್ರದೇವರು, ವಸಿಷ್ಠ ಋಷಿಗಳು ಪ್ರತಿಷ್ಠೆ ಮಾಡಿದ ನರಸಿಂಹದೇವರು, ದುರ್ಗಾದೇವಿಯ ಸನ್ನಿಧಾನ, ವಿಶ್ವಾಮಿತ್ರರು ತಪಸ್ಸು ಮಾಡಿ ಗಾಯತ್ರಿಯನ್ನು ಪ್ರತ್ಯಕ್ಷಕರಿಸಿಕೊಂಡಿರುವಂತಹ ಅತ್ಯುತ್ತಮ ಪುಣ್ಯತಮವಾದ ಕ್ಷೇತ್ರ, ಅದು ನಿವೃತ್ತಿ ಸಂಗಮ. ಆ ನಿವೃತ್ತಿ ಸಂಗಮದಲ್ಲಿ ತಾವು ಅನೇಕ ವರ್ಷಗಳ ಕಾಲ ಪಾಠ ಪ್ರವಚನವನ್ನು ಮಾಡಿ ಕೊನೆಗೆ 1660ನೇ ಇಸ್ವಿ ಶಾರ್ವರಿ ನಾಮ ಸಂವತ್ಸರ ಮಾರ್ಗಶೀರ್ಷ ಶುದ್ಧ ದಶಮಿ ಎಂದು ವೃಂದಾವನ ಪ್ರವೇಶ ಮಾಡಿದ್ದಾರೆ. ಪ್ರಕೃತಿ ಶ್ರುತಿಸುಧಾ, ವಚನ ಪ್ರಸೂನಮಾಲ, ವಾಯುಭಾರತಿ ಸ್ತೋತ್ರ ಮುಂತಾದ ಅನೇಕ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ತುಮಕೂರಿನಲ್ಲಿ
ಹನುಮಂತ ದೇವರ ಪ್ರತಿಷ್ಠಾಪನೆ, ಗುಂಟೂರಿನಲ್ಲಿ ಕೇಶವ ದೇವರ ಪ್ರತಿಷ್ಠಾಪನೆ, ಸಂಗಮೇಶ್ವರದಲ್ಲಿ ಆಂಜನೇಯನ ಪ್ರತಿಷ್ಠಾಪನೆ, ಕರಮುಗಿದ ಮುಖ್ಯಪ್ರಾಣದೇವರನ್ನು ಸಂಗಮೇಶ್ವರದಲ್ಲಿ ಪ್ರತಿಷ್ಠೆ ಮಾಡಿದ ಕೀರ್ತಿ ಸತ್ಯನಿಧಿ ತೀರ್ಥರಿಗುಂಟು. ಅವರು ವೃಂದಾವನವನ್ನು ಪ್ರವೇಶ ಮಾಡಿ 300 ವರ್ಷಗಳಾದ ಮೇಲೂ ಕೂಡ ಅವರ ವೃಂದಾವನದ ಮುಂದೆ ಇರುವ ಕಮಂಡಲು, ಅದರಲ್ಲಿಯ ನೀರು, ಅವರಿಗೆ ಹಾಕಿದ ತುಳಸಿಯ ಮಾಲೆ ಎಲ್ಲವೂ ಕೂಡ ಅದೇ ರೀತಿಯಾಗಿ ಇತ್ತು. ಅವರ ಆ ಸುಂದರವಾದ ದೇಹವನ್ನು ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು ನಿವೃತ್ತಿ ಸಂಗಮದ ಮುಳುಗುವ ಸಂದರ್ಭದಲ್ಲಿ ಅವರ ದೇಹವನ್ನು ತೆಗೆದುಕೊಂಡು ಬಂದು ಕರ್ನೂಲಿನಲ್ಲಿ ಪುನಃ ಪ್ರತಿಷ್ಠಾಪನೆ ಮಾಡಿದ್ದಾರೆ. ವೃಂದಾವನ ಪ್ರವೇಶ ಮಾಡಿದ ಮೇಲೆಯೂ ಕೂಡ ಕಲಿಯುಗದ ಕಲ್ಪವೃಕ್ಷ ಕಾಮಧೇನುಗಳಾಗಿ ಬೇಡಿದ ಎಲ್ಲ ಭಕ್ತರ ಇಷ್ಟಾರ್ಥಗಳನ್ನು ಪೂರ್ಣ ಮಾಡುವ ಮಹಾ ವಿಭೂತಿ ಪುರುಷರು ಸತ್ಯನಿಧಿ ತೀರ್ಥರಾಗಿದ್ದಾರೆ. ಅಪಾರಿಜಾತೋ ಯಖ್ಯಾತೋ ದ್ವೇಷ ದೋಷ ವಿವರ್ಜನಾತ್ ಇಷ್ಟದಾನಾತ್ ಪಾರಿಜಾತಂ ಒಂದೇ ಸತ್ಯನಿಧಿಂ ಮುದೇ.